ರೇಖಾ ಅಂತ ಬಂದರೆ ಅವರು ಒಂಥರ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು. ಅವ್ರ ಜೊತೆ ಕೂಡ ನಿಮ್ಗೊಂದು ಒಳ್ಳೆ ಒಡನಾಟ ಇತ್ತು ಸರ್. ಅವ್ರ ಬಗ್ಗೆ ಮಾತಾಡೋದಾದ್ರೆ ಸರ್. ನನಗೆ ರೇಖಾಗೆ ತುಂಬ ಫ್ರೆಂಡ್ಶಿಪ್ ಇತ್ತು. ಹಾಂ, ನಾನು ಅವ್ರ ಗ್ರೇಟ್ ಫ್ಯಾನ್. ನನ್ನ ಪಿಕ್ಚರ್ಲಿ ದಿಲೀಪ್ ಕುಮಾರ್ ಜೊತೆನಲ್ಲಿ ಅವ್ರು ಆ್ಯಕ್ಟೇ ಮಾಡಿರಲಿಲ್ಲ. ಅವ್ರಿಗೂ ಭಾಳ ಆಸೆ ಇತ್ತು ದಿಲೀಪ್ ಕುಮಾರ್ ಜೊತೆ, ಯಾಕೆಂದರೆ ಪ್ರತಿಯೊಬ್ಬ ಬಾಂಬೆನಲ್ಲಿ ಆ್ಯಕ್ಟ್ರುಗಳಿಗೆ ದಿಲೀಪ್ ಕುಮಾರ್ ಜೊತೆಯಲ್ಲಿ ಒಂದು ಮಾಡಿದ್ರೆ ಅವ್ರ ಥರ ಒಂದು ಲೈಫ್ ಫುಲ್ ಆದಂಗೆ. ನಾನು ಹೋಗಿ ಕತೆ ಹೇಳಿದಾಗ ನನ್ನ ಕೈ ಹಿಡ್ಕೊಂಡು ಅಷ್ಟು ಇದು ಮಾಡಿಬಿಟ್ರು, ಎಂಥ ಒಳ್ಳೆ ಕ್ಯಾರೆಕ್ಟ್ರು, ನಾನು ಮಾಡ್ತೀನಿ ಅಂತೇಳಿ. ನನಗೆ ಒಂದು ದಿವಸ ತೊಂದರೆ ಕೊಡಲಿಲ್ಲ. ದಿಲೀಪ್ ಕುಮಾರ್ 10 ಗಂಟೆಗೆ ಬರ್ತಾರೆ ಅಂದರೆ ಇವರು 9:30ಗೆ ರೆಡಿ ಇರ್ತಿದ್ರು. ಅಷ್ಟರ ಮಟ್ಟಕ್ಕೆ ನಮಗೆ ರೇಖಾ ಅವ್ರಿಗೆ ಕ್ಲೋಸ್ ಆಯಿತು. ಆಮೇಲೆ ಶೂಟಿಂಗಲ್ಲೆಲ್ಲ ಸಿಕ್ಕಾಪಟ್ಟೆ ಕೋಆಪ್ರೇಟ್ ಮಾಡಿ, ಆಮೇಲೆ ಒಂದೊಂದು ಸರಿ ನನಗೆ ಅವ್ರಿಗೆ ಗೊತ್ತಿತ್ತು ನಾನು ಸೌತ್ ಇಂಡಿಯನ್ನು, ನಮ್ಮ ಸೌತ್ ಇಂಡಿಯನ್ ಫುಡ್ಡು ಮಿಸ್ ಆಗುತ್ತೆ ಅಂಥೇಳಿ ಅವ್ರ ಮನೆಯಿಂದ ಊಟ ಅಡುಗೆ ಮಾಡಿ ಕಳಿಸೋರು ನನಗೆ. ಅಷ್ಟು ಕ್ಲೋಸ್ ಆಗಿದ್ದರು. ಆ್ಯಂಡ್ ಗ್ರೇಟ್ ಆ್ಯಕ್ಟ್ರೆಸ್. ನಾನು ಆ್ಯಕ್ಚುಲಿ ಹೂವನ್ನು ಹಿಂದಿ ಮಾಡಬೇಕು ಅಂತ ಭಾಳ ಆಸೆಪಟ್ಟು ಅವ್ರಿಗೆ ಪಿಕ್ಚರೆಲ್ಲ ತೋರ್ಸೋಕ್ಕೆ ಮಾಡಿದ್ದೆ. ಏನೋ ಒಂದೊಂದು ಸರಿ ಆಗಲ್ಲ, ಕೆಲವು ನಾವು ಅನ್ಕೋತೀವಿ, ಬಟ್ ಅದು ಇಟ್ ಡಸಂಟ್ ಹ್ಯಾಪನ್. ಹಾಗೆ ಹೊಟ್ಟೋಗ್ಬಿಡುತ್ತೆ, ಅದು ಹಾಗೆ ಗಾಳಿ ಲೋಟಾಯ್ತು.